ಈ ಜೀವನಿನಗಾಗಿ ಮುಂದುವರಿದ ಭಾಗ 140. ಕನ್ವೆನ್ಷನ್ ಹಾಲಿನಿಂದ ತಪ್ಪಿಸಿಕೊಂಡು ಎಲ್ಲರೂ ಮನೆಗೆ ತೆರಳಿದರು. ನೇಹ ಮತ್ತು ದಾಮೋದರ್ ಅವರಿಗೆ ಏನು ನಡೆಯುತ್ತಿದೆ ಅಂತಲೇ ಗೊತ್ತಾಗಲಿಲ್ಲ. ರಿಷಿಯವರ ಕಡೆ ನೋಡಿದವರು, ಯಾಕೆ ಎಲ್ಲರೂ ಓಡಿ ಬಂದ್ವಿ? ಅಲ್ಲಿಗೆ ಬಂದಿದ್ದ ಆ ವ್ಯಕ್ತಿ ಆದ್ರೆ ಯಾರು? ಪೊಲೀಸರು ನಮ್ಮ ಕಡೆಯವರು ತಾನೆ. ನಕಲಿ ಪೊಲೀಸರಿಗೆ ಹೆದರಿ ಓಡಿ ಬರುವಂಥದ್ದು ಏನಿತ್ತು? ಅವರು ನಕಲಿ ಪೊಲೀಸರೇ. ಆದರೆ ಅಭಿಷೇಕ್ ಹೇಳಿದ ಮಾತು ನೀನು ಕೇಳಿಸ್ಕೊಂಡಿಲ್ವಾ? ಅಭಿಷೇಕ್ ಯಾರು? ಅವನೇ ನಿಜವಾದ ಉತ್ತರಾಧಿಕಾರಿ, ಡ್ಯಾಡಿಯ ಸ್ವಂತ ಮಗ. ಮಾಮ್, ಅವನು ಇಷ್ಟು ದಿನ ಎಲ್ಲಿದ್ದಿರಬಹುದು? 25 ವರ್ಷದಿಂದ ಅವನನ್ನು ಬದುಕಿಸ್ತಾ ಇದ್ದರು ಯಾರು ಅಂತವರು ಹೇಳಿದಾಗ ಅನ್ಮೋಲ್ರವರು, ನನಗೆ ಮೊದಲೇ ಡೌಟ್ ಬಂದಿತ್ತು. 25 ವರ್ಷದಿಂದ ಡ್ಯಾಡಿ ಡೆಡ್ ಬಾಡಿ ಮಾತ್ರ ಸಿಕ್ಕಿತ್ತು, ಆದರೆ ಇವರದ್ದು ಸಿಕ್ಕಿರಲಿಲ್ಲ. ಇವರನ್ನು ಯಾರೋ ಬಚಾವ್ ಮಾಡಿದ್ದಾರೆ ಅನ್ಸತ್ತೆ. ಇವನು ಜೀವಂತವಾಗಿದ್ದಾನಂದ್ರೆ ಐಶ್ವರ್ಯ ಕೂಡ ಜೀವಂತವಾಗಿರಬೇಕು. ಅಂದರೆ ಅಗಸ್ತ್ಯ ಮತ್ತು ಆದ್ಯ ಅವರಿಬ್ಬರು ಮಕ್ಕಳ. ರಿಷಿ, ನಿನ್ಗೇನು ಅನ್ಸುತ್ತೆ? ಮಾಮ್, ನನಗೂ ಕೂಡ ಹಾಗೇನು ಅನ್ನಿಸ್ತಾ ಇದೆ. ಅಗಸ್ತ್ಯ ಡ್ಯಾಡಿ ಥರ ಕಾಣಿಸ್ತಾ ಇದೆ ಅಂತ ನೀವು ಅವತ್ತೇ ಹೇಳಿದ್ರಿ. ನಾವು ಅವನ ವಿಷಯದಲ್ಲಿ ಸೀರಿಯಸ್ ಆಗಬೇಕಿತ್ತು. ನಾವು ಮಾಡಿದ ಒಂದೇ ಒಂದು ತಪ್ಪಿನಿಂದ ಇವತ್ತು ಆಸ್ತಿ ನಮ್ಮ ಕೈ ಕತ್ತಪ್ಪಿ ಹೋಯ್ತು. ನಾವು ಮೊದಲು ಹೇಗೆ ಬೀದಿಗೆ ಬಿದ್ದಿದ್ದೋ ಈಗಲೂ ಕೂಡ ಹಾಗೇ ಆಯಿತು. ಇನ್ನು ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಮಾಮ್ ಅಂತ ಅವರು ಹೇಳುತ್ತಿದ್ದಾಗ ನೇಹ ಮತ್ತು ದಾಮೋದರ್ ಅವ್ರಿಗೆ ಶಾಕ್ ಆಯಿತು. ಅಂದರೆ ಅಗಸ್ತ್ಯ ನಿಜವಾಗ್ಲೂ ಕಂಪನಿಯ ಉತ್ತರಾಧಿಕಾರಿನಾ? ಆಸ್ತಿ ಎಲ್ಲ ರಿಕ್ಕಿ ಹೆಸರಿಗೆ ಆಗುತ್ತೆ, ನಾನು ಮತ್ತು ನನ್ನ ಮಗಳು ಐಷಾರಾಮಿ ಜೀವ ನಡೆಸ್ತೇವೆ ಅಂತ ಅಂದುಕೊಂಡಿದ್ದೆಲ್ಲ ಸುಳ್ಳಾಯ್ತಾ? ಏನು ಮಾಡೋದೀಗ? ಈ ಭಿಕಾರಿಗಳ ಜೊತೆ ಇದ್ದರೆ ಏನೂ ಸಿಗಲ್ಲ. ಅಗಸ್ತ್ಯನ ಜೊತೆ ಆಲ್ರೆಡಿ ಜಗಳ ಮಾಡಿಕೊಂಡಿದ್ದೀವಿ. ಅವನಂತೂ ನಮ್ಮನ್ನು ಹತ್ತಿರಕ್ಕೂ ಸೇರಿಸ್ಕೊಳ್ಳಲ್ಲ. ಇವರನ್ನು ಇನ್ಮೇಲೆ ನಮ್ಮ ಮನೆಯಿಂದ ಓಡಿಸ್ಬೇಕು. ಆಸ್ತಿ ಸಿಗುತ್ತೆ ಅಂತ ಇವ್ರಿಗೆ ಮನೆ ಕೊಟ್ಟು ನಾವು ಬಾಡಿಗೆ ಮನೆಯಲ್ಲಿ ಉಳಿದುಕೊಂಡಿದ್ವಿ. ಇವರಿಗೆ ಆಸ್ತಿನೇ ಸಿಗಲ್ಲ ಅಂದಮೇಲೆ ನಾವು ಯಾಕೆ ಬಾಡಿಗೆ ಮನೆಯಲ್ಲಿ ಇರಬೇಕು ಅಂತ ಅಂದುಕೊಳ್ಳುತ್ತಾ ರಿಷಿ ಅವರ ಕಡೆ ನೋಡಿ, ರಿಷಿ, ಎಲ್ಲ ಮುಗಿದು ಹೋಯ್ತು. ಇನ್ಮೇಲೆ ನೀವು ಈ ಮನೆಯನ್ನು ಖಾಲಿ ಮಾಡಿ. ನಮ್ಮ ಮನೆ ಇದ್ಕೊಂಡು ನಾವು ಎಷ್ಟು ದಿನ ಅಂತ ಬಾಡಿಗೆ ಮನೆಯಲ್ಲಿ ಇರೋಕ್ಕಾಗುತ್ತೆ? ನೀವು ಆದಷ್ಟು ಬೇಗ ಬೇರೆ ಮನೆ ಮಾಡಿ, ನಾವು ಇಲ್ಲಿಗೆ ಶಿಫ್ಟ್ ಆಗ್ತೀವಿ. ಅವರ ಮಾತು ಕೇಳಿ ಕೋಪಗೊಂಡ ಚಂದ್ರಕಲಾರವರು, ಯಾಕೋ ಮಾತು ಅತಿ ಆಗ್ತಾ ಇದೆ. ನಿನ್ನ ಮಗಳ ಮದುವೆ ನಮ್ಮ ಮನೆ ಹುಡುಗನ ಜೊತೆ ಆಗೋದು ನಿಮ್ಗೆ ಇಷ್ಟ ಇಲ್ವಾ? ನಿಮ್ಮ ಮೊಮ್ಮಗನ ಹತ್ರ ಏನಿದೆ ಅಂತ ನಾನು ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಿಸ್ಲಿ? ಅವನಿಗೆ ಆಸ್ತಿ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಈ ಒಪ್ಪಂದಕ್ಕೆ ಒಪ್ಪಿರೋದು. ಆದರೆ ಆಸ್ತಿ ಸಿಗುತ್ತೆ ನೀವೆಲ್ಲಿ ಭೀತಿಯಲ್ಲಿದ್ದೀರಾ? ನಿಮ್ಮ ಮೊಮ್ಮಗನ ನನ್ನ ಮಗಳು ಮದುವೆ ಆದರೆ ಅವನ ಖರ್ಚನ್ನು ಕೂಡ ನನ್ನ ಮಗಳೇ ನೋಡ್ಕೊಳ್ಬೇಕಾಗುತ್ತೆ. ನಮಗೂ ನಿಮಗೂ ಆಗಿರೋ ಒಪ್ಪಂದನ ಇವತ್ತಿಗೆ ಮುರಿದು ಬಿಡೋಣ. ಇನ್ಮೇಲೆ ನೀವ್ಯಾರು ನಾವ್ಯಾರು? ಯಾಕೆ ದಾಮೋದರ್ ಈ ರೀತಿ ಮಾತಾಡ್ತಾ ಇದೆಯಾ? ಇಷ್ಟು ದಿನ ನಿನಗೆ ನಾವು ಬೇಕಿತ್ತಾ? ಇವಾಗ ನಾವು ಬೇಡವಾ? ನೋಡ್ರಿ ರಿಷಿ, ನನ್ನ ಜಾಗದಲ್ಲಿ ನೀನು ಇದ್ದಿದ್ರೆ ನೀನು ಕೂಡ ಇದೇ ರೀತಿ ಮಾಡ್ತಾ ಇದ್ದೆ. ನನಗೆ ನನ್ನ ಮಗಳ ಭವಿಷ್ಯ ಮುಖ್ಯ. ರಿಕ್ಕಿ ಜೊತೆ ಮದುವೆ ಮಾಡಿಸಿ ಅವಳ ಭವಿಷ್ಯ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನೋಡು ದಾಮೋದರ್, ಇನ್ನೂ ಕಾಲ ಮಿಂಚಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಆಸ್ತಿನ ಮತ್ತೆ ವಾಪಸ್ ಪಡಿಬೋದು. ಆಸ್ತಿ ವಾರಸ್ದಾರರು ಬಂದಾದ್ಮೇಲೆ ಹೇಗೆ ಮತ್ತೆ ವಾಪಸ್ ಪಡೆಯೋಕ್ಕಾಗುತ್ತೆ ರಿಷಿ? ಮಾಮ್, ಮುಂದೆ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ? 25 ವರ್ಷದ ಹಿಂದೆ ಹೇಗೆ ಪ್ಲಾನ್ ಮಾಡಿ ಧನರಾಜನ ಕೊಂದಿದ್ದು, ಅದೇ ರೀತಿ ಅಭಿಷೇಕ್, ಐಶ್ವರ್ಯ ಮತ್ತು ಅವ್ರ ಮಕ್ಕಳನ್ನು ಕೊಂದರೆ ಆಯಿತು. ಅದೆಲ್ಲ ಅಷ್ಟು ಸುಲಭ ಅಲ್ಲ ಮಾಮ್. ಮುಂಚೆ ಇದನ್ನೆಲ್ಲ ಸಲೀಸಾಗಿ ಮಾಡ್ಬೋದಿತ್ತು. ಆದರೆ ಈಗ ಪರಿಸ್ಥಿತಿ ಮೊದಲಿನ ಥರ ಇಲ್ಲ. ನಾವು ತುಂಬಾ ಹುಷಾರಾಗಿರ್ಬೇಕು. ಈ ಕೈಲಿ ಎಷ್ಟು ಸಾವಾಗಿಲ್ಲ. ಯಾವತ್ತಾದರೂ ಸಿಕ್ಕಾಕೊಂಡಿದ್ನಾ? ಇಲ್ಲ ಅಲ್ವಾ? ಇನ್ಮೇಲೆ ಕೂಡ ಸಿಕ್ಕಾಕೊಳ್ಳಲ್ಲ. ಪ್ಲ್ಯಾನ್ ಮಾಡಿ ಅವ್ರನ್ನೆಲ್ಲ ಮುಗಿಸೋಣ. ಯಾವುದೇ ಕಾರಣಕ್ಕೂ ಆಸ್ತಿ ನಮ್ಮ ಕೈ ತಪ್ಪಿ ಹೋಗಬಾರ್ದು. ಸ್ವಲ್ಪ ದಿನ ಅವರೆಲ್ಲ ಆಸ್ತಿನ ಎಂಜಾಯ್ ಮಾಡಲಿ, ಆಮೇಲೆ ಅವರೆಲ್ಲರಿಗೂ ಗುಂಡಿ ತೋಡಿದ್ರಾಯಿತು ಅಂತ ಹೇಳುತ್ತಾ ಆಸ್ತಿಯನ್ನು ಹೇಗೆ ವಾಪಸ್ಸು ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ಚರ್ಚೆ ಮಾಡುತ್ತಿದ್ದರು. ಆಗ ರಿಕ್ಕಿ ಅನ್ಮೋಲ್ರವರ ಕಡೆ ನೋಡಿ, ಡ್ಯಾಡ್, ಏನಾದರೂ ಮಾಡಿ ನೀವು. ನನಗೆ ಆಸ್ತಿ ಬೇಕು. ನಾನು ರಿಚ್ ಆಗ್ತೀನಿ ಅಂತ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ. ಈಗ ಏನಾದರೂ ಆಗಿಲ್ಲ ಅಂದರೆ ಅವರೆಲ್ಲರ ಎದುರು ನನ್ನ ಮರ್ಯಾದೆ ಹೋಗುತ್ತೆ. ನನ್ನ ತಲೆ ಎತ್ಕೊಂಡು ತಿರುಗಾಡೋಕ್ಕಾಗಲ್ಲ. ಹೌದು ಅನ್ಮೋಲ್, ರಿಕ್ಕಿ ಸರಿಯಾಗಿ ಹೇಳ್ತಾ ಇದ್ದಾನೆ. ನಾನು ಕೂಡ ಕಿಟ್ಟಿಪಾಟಿ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡಿದ್ದೀನಿ. ಆಸ್ತಿ ಏನಾದರೂ ನಮ್ಮ ಮಗನ ಹೆಸರಿಗೆ ಆಗಿಲ್ಲ ಅಂದರೆ ಅವ್ರ ಎದುರು ನನ್ನ ಮರ್ಯಾದೆಲ್ಲ ಹೊರಟೋಗುತ್ತೆ. ಸರಿ, ಏನಾದರೂ ಮಾಡೋಣ.
ಮಾಮಿ ಏನು ಹೇಳ್ತಾರೋ ಅದನ್ನೇ ಮಾಡೋಣ ಅಂತ ಹೇಳುತ್ತಿರಬೇಕಾದರೆ ನೇಹ ಮತ್ತು ದಾಮೋದರ್ ಅವರು ತಮ್ಮ ಮನೆಗೆ ಹೊರಡಲು ಅನುವಾದರು. ನಾವೇನು ಬರ್ತೀವಿ, ಅದೇನು ಪ್ಲ್ಯಾನ್ ಮಾಡ್ತೀರೋ ಆದಷ್ಟು ಬೇಗ ಮಾಡಿ. ನಮ್ಮಿಂದೇನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ, ನಾವು ಕೂಡ ಮಾಡ್ತೀವಿ. ನೇಹ ನಡಿ ಹೋಗೋಣ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಮನೆಯಿಂದ ಹೊರಬಂದರು. ಡ್ಯಾಡ್, ಈಗ ಏನು ಮಾಡೋದು? ಇವ್ರು ಏನು ಪ್ಲ್ಯಾನ್ ಮಾಡ್ಬೋದು? ಇವ್ರ ಪ್ಲ್ಯಾನ್ ವರ್ಕ್ ಆಗ್ಬೋದಾ? ಇವ್ರ ಪ್ಲ್ಯಾನ್ ವರ್ಕ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಪ್ಲ್ಯಾನ್ ಖಂಡಿತ ವರ್ಕ್ ಆಗ್ಬೋದು. ನಿಮ್ಮ ಪ್ಲ್ಯಾನಾ? ಏನು ಪ್ಲ್ಯಾನ್ ಡ್ಯಾಡ್? ಇವ್ರು ಹೇಳಿದಾಗೆ ಕೊಲೆ ಮಾಡೋದು ಅಷ್ಟು ಸುಲಭನಾ? ಇವ್ರು ಬರೀ ಬಾಯಲ್ಲಿ ಮಾತಾಡ್ತಾರಷ್ಟೇ, ಇವರಿಂದ ಏನು ಮಾಡೋಕ್ಕಾಗಲ್ಲ. ಆದರೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು ಡ್ಯಾಡ್, ಯಾವ ತೀರ್ಮಾನಕ್ಕೆ ಬಂದಿದ್ದೀರಾ? ಸರಿಯಾಗಿ ಬಿಡಿಸಿ ಹೇಳಿ. ನಾವಿಬ್ಬರು ಅಗಸ್ತ್ಯನ ಹತ್ರ ಹೋಗಿ ಸಾರಿ ಕೇಳೋಣ. ಏನು, ಆ ಬಿಕಾರಿ ಹತ್ರ ಹೋಗಿ ಸಾರಿ ಕೇಳುದಾ? ಸಾಧ್ಯನೇ ಇಲ್ಲ. ಅಯ್ಯೋ, ಅವನು ಅವಾಗ ಬಿಕಾರ ಆಗಿದ್ದ, ಇವಾಗಲ್ಲ. ಇವಾಗ ಸಾವಿರಾರು ಕೋಟಿ ಒಡೆಯನಾಗಿದ್ದಾನೆ. ಅದಕ್ಕೆ ಅವನ ಹತ್ರ ಹೋಗಿ ಸಾರಿ ಕೇಳಬೇಕಾ? ಐಷಾರಾಮಿ ಜೀವನ ಬೇಕು ಅಂದರೆ ಸಾರಿ ಕೇಳಲೇಬೇಕು. ಇವ್ರ ಜೊತೆ ಇದ್ರೆ ಇವರ ಹಾಗೆ ನಾವು ಕೂಡ ಬೀದಿಗೆ ಬರ್ತೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗಿ ಅಗಸ್ತ್ಯನ ಹತ್ರ ಸಾರಿ ಕೇಳೋಣ. ಡ್ಯಾಡ್, ನಾವು ಸಾರಿ ಕೇಳಿದ್ರೆ ಅವ್ನು ನಮ್ಮನ್ನು ಕ್ಷಮಿಸ್ತಾನ? ಅದೆಲ್ಲ ಈಗ ನಿನ್ನ ಕೈಯಲ್ಲಿದೆ. ಒಂದು ಕಾಲದಲ್ಲಿ ಅವನಿಗೆ ನೀನಂದ್ರೆ ಪ್ರಾಣ ಇತ್ತು, ನೀನನ್ನು ತುಂಬಾ ಪ್ರೀತಿಸ್ತಾ ಇದ್ದ. ನೀನೀಗ ಅವನ ಹತ್ರ ಹೋಗಿ ಸಾರಿ ಕೇಳಿ ಮತ್ತೆ ಪ್ರೀತಿಯ ನಾಟಕ ಮಾಡು. ಹುಡುಗರು ಯಾವತ್ತೂ ಮೊದಲನೇ ಪ್ರೀತಿಯನ್ನು ಮರೆಯಲ್ಲ. ನೀನು ಅವನ ಹತ್ರ ಸಾರಿ ಕೇಳಿ ಇನ್ಮೇಲೆ ಆ ಥರ ಮಾಡಲ್ಲ ಅಂತ ಹೇಳು. ಸತ್ರು ನಿನ್ನ ಜೊತೆಗೇನ, ಬದುಕಿದ್ರು ನಿನ್ನ ಜೊತೆಗೇನ ಅಂತ ಹೇಳಿ ಅವನು ತಲೆ ಕೆಡಿಸು. ನಿನ್ನ ಸೌಂದರ್ಯಕ್ಕೆ ಅವನು ಮತ್ತೆ ಖಂಡಿತ ಸೋಲ್ತಾನೆ. ಆದರೂ ಡ್ಯಾಡ್, ಅವನ ಹತ್ರ ಸಾರಿ ಕೇಳಲೇಬೇಕಾ? ಕಾರ್ಯವಾಸಿ ಕತ್ತೆ ಕಾಲು. ನಮ್ಮ ಕೆಲಸ ಆಗಬೇಕು ಅಂದರೆ ಅವನ ಹತ್ರ ಸಾರಿ ಕೇಳಲೇಬೇಕು. ಸರಿ ಡ್ಯಾಡ್, ನಾನು ಇವತ್ತೇ ಅವನಿಗೆ ಮೆಸೇಜ್ ಮಾಡಿ ಸಾರಿ ಕೇಳ್ತೀನಿ. ಮೆಸೇಜ್ ಇಲ್ಲಾಂದರೆ ಕಾಲ್ ಮಾಡಿ ಅವನಿಗೆ ಸಿಗಕ್ಕೆ ಕೇಳು. ನಿನ್ನ ಮಾತಿನ ಮೋಡಿಯಿಂದ ಅವನನ್ನು ಬುಟ್ಟಿಗೆ ಹಾಕು. ಅದೆಲ್ಲ ನನಗೆ ಹೇಳ್ಕೊಡ್ಬೇಕಾ ಡ್ಯಾಡ್? ಅದರಲ್ಲಿ ನಂದು ಎತ್ತಿದ ಕೈ. ಮುಂಚೆ ಹೇಗೆ ಅವನನ್ನು ಮರಳು ಮಾಡಿದ್ದಾನೆ ಅದೇ ಥರ ಇವಾಗ ಕೂಡ ಮಾಡ್ತೀನಿ. ಸರಿ, ಈಗ ಮೊದಲು ಮನೆಗೆ ಹೋಗೋಣ, ಆಮೇಲೆ ನೀನು ಅವನು ಕಾಲ್ ಮಾಡು ಅಂತ ಹೇಳಿ ಅವಳನ್ನು ಕರೆದುಕೊಂಡು ಮನೆಗೆ ಹೊರಟರು. ಇತ್ತ ಅಗಸ್ತ್ಯನ ತಂದೆ ತಾಯಿ ಆದ್ಯ, ಗಗನ್ ಎಲ್ಲರೂ ಸೇರಿ ಉತ್ತಮ್ರವರ ಮನೆಯಲ್ಲಿ ಉಪಸ್ಥಿತರಿದ್ದರು. ಎಲ್ಲರೂ ಸಂತೋಷದಿಂದ ಮಾತನಾಡುತ್ತಿದ್ದರು. ನಿಹಾರಿಕಾ ನಾಚುತ್ತಾ ಅಗಸ್ತ್ಯನನ್ನು ನೋಡುತ್ತಿದ್ದಳು. ಇದನ್ನು ಗಮನಿಸಿದ ಅವನು ತನ್ನ ತಂದೆ ತಾಯಿಯ ಕಡೆ ನೋಡಿ, ಅಪ್ಪ, ಅಮ್ಮ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಹೇಳು ಅಗಸ್ತ್ಯ, ಅದೇನು ವಿಷಯ? ಅಪ್ಪ, ನಾನೊಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೀನಿ. ಅವನ ಮಾತು ಕೇಳಿ ಆದ್ಯ ಮತ್ತು ಗಗನ್ ಓ ಅಂತ ರಾಗ ಹೇಳಿದರು. ಹಾಗೂ ಯಾರ ಆ ಹುಡುಗಿ? ಮೊದಲು ನನಗೆ ಹೇಳು ಅಂತ ಆದ್ಯ ಹೇಳಿದಾಗ ಅವನು ತನ್ನ ತಾಯಿಯ ಕಡೆ ನೋಡಿದನು. ಆಗ ಅಭಿಷೇಕ್ ರವರು, ಯಾಕೆ ನಮ್ಮನ್ನು ಹಾಗೆ ನೋಡ್ತೀಯಾ? ಆ ಹುಡುಗಿ ಯಾರು ಅಂತ ಹೇಳು. ಹುಡುಗಿ ಒಳ್ಳೆಯವಳಾಗಿದ್ರೆ ನಮಗೇನು ಅಭ್ಯಂತರ ಇಲ್ಲ ಅಲ್ವೇನೆ? ಹ್ಞೂ ಅಗಸ್ತ್ಯ, ಯಾರ ಆ ಹುಡುಗಿ ಅಂತ ಹೇಳು, ನಾವೇ ಅವ್ರ ಮನೆಗೆ ಹೋಗಿ ಹೆಣ್ಣು ಕೇಳ್ತೀವಿ. ಅಮ್ಮ, ಅವ್ರ ಮನೆಗೆ ಹೋಗ್ಬೇಕಾಗಿಲ್ಲ, ನಾವು ಈಗ ಅವ್ರ ಮನೆಯಲ್ಲೇ ಇದ್ದೀವಿ ಅಂತ ಹೇಳಿ ನಿಹಾರಿಕಳ ಕಡೆ ನೋಡಿದನು. ಇದನ್ನು ನೋಡಿದ ಉತ್ತಮ್ರವ್ರಿಗೆ ಶಾಕ್ ಜೊತೆಗೆ ಖುಷಿ ಕೂಡ ಆಯಿತು. ಐಶ್ವರ್ಯರವರು ನಿಹಾರಿಕಳ ಕಡೆ ನೋಡಿ, ಬಾ ಮೈಲಿ ಅಂತ ಹೇಳಿದಾಗ ಅವಳು ಐಶ್ವರ್ಯರವರ ಹತ್ತಿರ ಹೋದಳು. ಅವರು ಅವಳನ್ನು ತಮ್ಮ ಪಕ್ಕ ಕೂರಿಸಿ, ನನ್ನ ಸೊಸೆ ತುಂಬಾನೇ ಮುದ್ದಾಗಿದ್ದಾಳೆ ಅಣ್ಣ, ಇವಳು ನನ್ನ ಸೊಸೆ ಆಗೋದು ನಿಮಗೇನು ಅಭ್ಯಂತರ ಇಲ್ಲ ತಾನೆ? ಅಯ್ಯೋ, ನನಗೇನು ಅಭ್ಯಂತರ ಇಲ್ಲ. ನನ್ನ ಮಗಳು ನಿಮ್ಮ ಮನೆ ಸೊಸೆ ಆಗೋದು ಅವಳು ಭಾಗ್ಯ. ಅಗಸ್ತ್ಯನಂತ ಒಳ್ಳೆ ಹುಡುಗ ನನ್ನ ಮಗಳ ಜೋಡಿ ಆಗ್ತಾನೆ ಅಂದರೆ ನಾನು ಬೇಡ ಅಂತೀನ? ಒಟ್ಟಿನಲ್ಲಿ ಅವರಿಬ್ರು ಚೆನ್ನಾಗಿದ್ರೆ ಸಾಕು. ರೇವತಿ, ನಿನ್ಗೇನಾದ್ರೂ ಅಭ್ಯಂತರ ಇದೆಯೇನೆ? ಅಯ್ಯೋ, ಹಾಗೆ ಯಾಕ್ರಿ ಕೇಳ್ತೀರಾ? ನನ್ನ ಮಗಳ ಖುಷಿನೇ ನನ್ನ ಖುಷಿ. ಗಗನ್ ಮತ್ತು ಆದ್ಯ ಅಗಸ್ತ್ಯನ ಕಾಲೆಳೆಯತೊಡಗಿದರು. ಹಾಗೂ ಯಾವಾಗ ನಿನ್ನ ಮದುವೆ ಕಣ? ನಿನ್ನ ಮದುವೆ ಆದಮೇಲೆ ನನ್ನ ಮದುವೆ ಅಂದಾಗ ಅವಳ ಮುಖ ಚಿಕ್ಕದಾಯಿತು. ಇದನ್ನು ಗಮನಿಸಿದ ಅವನು, ಅಪ್ಪ, ಮೊದಲು ಆದ್ಯಳ ಮದುವೆ ಮಾಡಬೇಕು, ಆಮೇಲೆ ನನ್ನ ಮದುವೆ. ಅವಳು ಕೂಡ ಒಳ್ಳೆ ಹುಡುಗ ಹುಡ್ಕೊಂಡು ಬಿಡು.
ಅಂತವರು ಹೇಳಿದಾಗ ಉತ್ತಮ್ರವರು ಮಾತು ಮುಂದುವರಿಸುತ್ತಾ, ಅಗಸ್ತ್ಯ, ಡಾಕ್ಟರ್ ಅದ್ವೈ ಬಗ್ಗೆ ನಾನು ನಿನಗೆ ಮುಂಚೆ ಕೂಡ ಹೇಳಿದ್ದೆ. ಆಗ ನನ್ನ ಮಗಳಿಗೋಸ್ಕರ ಹೇಳಿದ್ದೆ. ಆದರೆ ಈಗ ಅವಳ ಮದುವೆ ನಿನ್ನ ಜೊತೆ ಆಗ್ತಾ ಇದೆ. ನಾವು ಯಾಕೆ ಅದ್ವೈ ಹತ್ರ ಅತ್ತೆಯಾಳ ಬಗ್ಗೆ ಮಾತಾಡಬಾರ್ದು? ಅಂಕಲ್, ಈಗ ಬೇಡ. ಒಂದ್ಸಲ ಅರ್ಜುನ್ ಮದುವೆ ಆಗಲಿ, ಆಮೇಲೆ ನೋಡೋಣ. ಸರಿ, ನಿನ್ಗೆ ಹೇಗೆ ಅನಿಸ್ತೋ ಹಾಗೆ ಮಾಡೋಣ. ಅಭಿಷೇಕ್, ಅದ್ವೈ ಅಮೆರಿಕದಲ್ಲಿ ಡಾಕ್ಟರ್ ಆಗಿದ್ದಾನೆ, ಫೇಮಸ್ ನ್ಯೂರಾಲಜಿಸ್ಟ್. ಹುಡುಗ ತುಂಬ ಒಳ್ಳೆಯವನು. ಅಗಸ್ತ್ಯ ಅವನ ಜೊತೆ ಮಾತಾಡಿದ್ದಾನೆ, ನನ್ನ ದೂರದ ಸಂಬಂಧಿ ಕೂಡ. ಅಗಸ್ತ್ಯ ಹೇಳಿದಾಗೆ ಅರ್ಜುನ್ ಮದುವೆ ಆದ್ಮೇಲೆ ಅವನ ಹತ್ರ ಮಾತಾಡೋಣ. ಆಯ್ತು, ಹುಡುಗ ಒಳ್ಳೆಯವನಿದ್ರೆ ನಮಗೂ ಕೂಡ ಒಪ್ಪಿಗೆನೆ. ಅವಳ ಮದುವೆಯ ಮಾತುಗಳು ಕಿವಿಗೆ ಬಿದ್ದ ಕ್ಷಣವೇ ಅವಳ ಹೃದಯ ಒಡೆದಂತೆ ಭಾಸವಾಯಿತು. ಉಸಿರುಗಟ್ಟಿದ ಮನಸ್ಸಿನಿಂದ ಮನೆಯಿಂದ ಹೊರಬಂದಳು. ಒಂದು ಕಡೆ ನಿಹಾರಿಗಳಿಗೆ ಪ್ರೀತಿ ಸಿಕ್ಕ ಸಂಭ್ರಮ, ಇನ್ನೊಂದು ಕಡೆ ತನ್ನ ಪ್ರಾಣಕ್ಕಿಂತ ಮಿಗಿಲಾದ ಅರ್ಜುನ್ ಇನ್ನೊಂದು ವಾರದಲ್ಲಿ ಮದುವೆಯಾಗಲಿದ್ದಾನೆ ಅನ್ನೋ ಆತಂಕ ಆದ್ಯಾಳಿಗೆ. ಡಾಕ್ಟರ್ ಅದ್ವೈ ಜೊತೆ ಮದುವೆಯಾಗಲು ಇಷ್ಟವಿಲ್ಲ ಅನ್ನೋದನ್ನು ಹೇಳಲಾಗದೆ ಮೌನವಾದಳು. ಅರ್ಜುನ್ ನನ್ನವನಲ್ಲ ಅನ್ನೋ ಯೋಚನೆ ತಲೆ ಸಿಡಿಯುವಂತೆ ಮಾಡಿತು. ಯಾರೋ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಗಿ ಕಣ್ಣು ಮುಂದೆ ಕತ್ತಲೆ ಆವರಿಸಿ ಅಲ್ಲೇ ಕುಸಿದು ಬಿದ್ದಳು. ಕತೆ ಮುಂದುವರಿಯುವುದು. ಆದ್ಯಾಳ ಬದುಕು ಮತ್ತೆ ನೋವಿನ ದಾರಿಯತ್ತ ಸಾಗುತ್ತಾ. ನೇಹಾಳ ಹೊಸ ಆಟ ಅಗಸ್ತ್ಯನ ಮನಸ್ಸನ್ನು ಗೆಲ್ಲುತ್ತಾ. ಈ ಎಲ್ಲ ಪ್ರಶ್ನೆಗಳ ಉತ್ತರಕ್ಕಾಗಿ ಮುಂದಿನ ಸಜ್ಜಿಯಾಗಿ ಕಾಯಿರಿ. ಈ ಕತೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.